ನೋಡಿ, ಇಲ್ಲಿರುವಂಥ ಸಿಗರೇಟರ್ ಬೇರೆ, ಆ ರೆಡ್ ಪಿಲ್ ಇರುವಂಥದ್ದು ಬೇರೆ. ರೆಡ್ ಪಿಲ್ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಸಿಗರೇಟರ್ ಅಲ್ಲ, ಇದೊಂದು ರೆಡ್ ಪಿಲ್. ಇದು ಬೇರೆ ಕ್ಯಾರೆಕ್ಟರ್, ನಿಗೂಢವಾಗಿರುವಂಥ ಒಂದು ಕ್ಯಾರೆಕ್ಟರ್, ಅಂದ್ರೆ ಒಂದು ಮಿಸ್ಟೀರಿಯಸ್ ಕ್ಯಾರೆಕ್ಟರ್ನ ಆಚೆ ಹಾಕತ್ತೆ ಅಂತಾನೆ ಹೇಳ್ಬೋದು. ಹಲೋ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಡೆವಿಲ್ ಸಿನಿಮಾದ ಟ್ರೈಲರ್ನ ಒಂದು ಬ್ರೇಕ್ ಡೌನ್ ವಿಡಿಯೋ ಆಗಿರುವಂಥದ್ದು. ಆ ಒಂದು ಬ್ರೇಕ್ ಡೌನ್ಗೆ ಹೋಗೋದಕ್ಕೂ ಮೊದಲು ಒಂದು ವಿಷಯದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಸಿನಿಮಾದಲ್ಲಿ ಏನು ತೋರಿಸ್ಬೇಕಾಗಿರುವಂಥ ಮೇಯ್ನ್ ಪಾರ್ಟ್ ಏನಿದೆ ಟ್ರೈಲರಲ್ಲಿ ತೋರಿಸಿಲ್ಲ. ಹೀಗಿರಬೇಕಾದ್ರೆ ತುಂಬಾ ಮಿಕ್ಸ್ಡ್ ಒಪಿನಿಯನ್ಸ್ ಫ್ಯಾನ್ಸ್ ಕಡೆಯಿಂದ ಬರ್ತಿರುವಂಥದ್ದು. ಹೌದು, ಸ್ವತಃ ಫ್ಯಾನ್ಸ್ ಹೇಳ್ತಿರುವಂಥದ್ದು, ಅಯ್ಯೋ ಟ್ರೈಲರ್ ಅಂದ್ಕೊಂಡಾಗಿಲ್ಲ, ಅಂದರೆ ತುಂಬಾ ವಿಜುವಲ್ಸ್ ಎಲ್ಲ ಚೆನ್ನಾಗಿದೆ, ಅದ್ಭುತವಾಗಿದೆ, ತುಂಬಾ ಕನ್ಫ್ಯೂಷನ್ಸ್ ಇದೆ ಅಂತ ಕೆಲವರಿಗೆ ತುಂಬಾ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಕೆಲವರಿಗೆ ತುಂಬಾ ಇಷ್ಟ ಆಗಿದೆ, ತುಂಬಾ ಸೈಕಿಕ್ ಕ್ಯಾರೆಕ್ಟರ್ ನೋಡಿ ತುಂಬಾ ಇಷ್ಟ ಆಗಿದೆ. ಆದರೆ ಕೆಲವರಿಗೆ ಒಂದು ಕಂಪ್ಲೀಟಾಗಿ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿದೆ, ಅಂದರೆ ನಾವು ಅಂದ್ಕೊಂಡಂಗಿಲ್ವಲ್ಲ ಅಂತ. ನೀವು ಬಿಗ್ ಬ್ಯಾಂಗಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಡಿ ಬಾಸ್ನ, ಸಿನಿಮಾಗೋಸ್ಕರನೇ ವೆಯ್ಟ್ ಮಾಡಿ. ಯಾಕೆ ಅಂದರೆ ಇಲ್ಲಿ ಬಿಗ್ ಬ್ಯಾಂಗ್ ಆಗೋವಂಥದ್ದು ವಿಜುವಲ್ ವೈಸು ಕೂಡ ಇದೆ, ಅದ್ರ ಜೊತೆಗೆ ನಿಮ್ಮ ಮೈಂಡ್ ಕೂಡ ಬ್ಲೋನ್ ಅವೇ ಆಗೋಗ್ಬಿಡುತ್ತೆ. ಯಾಕೆ ಅಂತಂದರೆ ಈ ಒಂದು ಸ್ಕ್ರಿಪ್ಟ್ ಆ ರೀತಿ ಇರೋದ್ರಿಂದ. ಓಕೆ, ಈ ವಿಡಿಯೋನ ನಾನು ವಿಜುವಲ್ ಜೊತೆಗೇನೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಅಂತಲೇ ಹೇಳ್ಬೋದು. ಫಸ್ಟ್ ಟ್ರೈಲರ್ ನೋಡೋದಕ್ಕೂ ಮೊದಲು ಇಲ್ಲೊಂದು ಥಂಬ್ನೈಲ್ನ ನೀವು ನೋಡ್ತೀರಾ. ಅದರಲ್ಲಿ ಡಿ ಬಾಸ್ ಅವರ ಶರ್ಟ್ ಮೇಲಿರುವಂಥ ಕಲರ್ನ ನೀವು ನೋಡ್ತಾ ಇದ್ದೀರಾ. ಡಿ ಬಾಸ್ ಅವರ ಶರ್ಟ್ ಮೇಲಿರುವಂಥ ಕಲರ್ ಏನಿದೆ, ಇದು ಬಂದು ಜೋಕರ್ನ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ತಿರುವಂಥದ್ದು. ಅಂದರೆ ಡಿ ಬಾಸ್ ಅವರ ಎಷ್ಟು ಸೈಕಿಕ್ ಕ್ಯಾರೆಕ್ಟರ್ನ ಇಲ್ಲಿ ಪೋರ್ಟ್ರೇ ಮಾಡ್ತಿರುವಂಥ ವಿಷಯ ಆಗಿರುವಂಥದ್ದು. ಹಾಗೆಯೇ ಇಲ್ಲಿ ನೀವು ಏನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನು ನೋಡ್ತಾ ಇದ್ದೀರಾ, ಅಂದರೆ ಈ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥದ್ದು ಅಂತ ಪೋರ್ಟ್ರೇ ಮಾಡ್ತಿರುವಂಥದ್ದು. ಅವರಪ್ಪ ಪೊಲಿಟಿಕಲ್ ಕ್ಯಾರೆಕ್ಟರಲ್ಲಿ ಇರ್ತಾರೆ, ಆದರೆ ಇದನ್ನು ಹೇಗೆ ಡಿ ಬಾಸ್ ಅವರು ಟೇಕ್ ಓವರ್ ಮಾಡ್ತಾರೆ ಆ್ಯಸ್ ಎ ವಿಲನ್ ಆಗಿ ಅಂತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಎಲ್ಲ ವಿಷಯಗಳು ಗೊತ್ತಿರುವಂಥದ್ದು ಅಚ್ಯುತ್ ಕುಮಾರ್ ಅವರಿಗೆ ಮಾತ್ರ ಆಗಿರುವಂಥದ್ದು. ಆ್ಯಂಡ್ ಅದೇ ಒಂದು ಮಿಸ್ಟ್ರಿ ಆಗಿರುತ್ತೆ. ಯಾಕೆ ಅಂತ ನನಗೂ ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ, ಅದು ಸಿನಿಮಾ ನೋಡಿದ್ಮೇಲೆ ನಮಗೆ ಗೊತ್ತಾಗುವಂಥದ್ದು. ಓಕೆ, ಹಾಗೆಯೇ ನೀವು ನೋಡಿದ್ರೆ ಎಲ್ಲರ ಫೇಸಸ್, ಅದು ವಿಲನ್ದಾಗಿರ್ಬೋದು ಅಥವಾ ಯಾರೇ ಡಿಬೋಸಿಗೆ ಹೊಡೆಯೋಕೆ ಬಂದವರೇ ಆಗಿರ್ಬೋದು, ಎಲ್ಲರ ಫೇಸಸ್ ಒಂಥರ ಕನ್ಫ್ಯೂಸ್ಡ್, ಹೆದರಿಕೆಯಿಂದ ನೋಡ್ತಾ ಇರ್ಬೋದು ನೀವು. ಯಾಕೆ ಅಂತಂದರೆ ಇಲ್ಲಿ ಡಿಬೋಸ್ ಅವರ ಕ್ಯಾರೆಕ್ಟರ್ ಇವರಿಗೂ ಕೂಡ ಅರ್ಥ ಆಗದೇ ಇರೋ ಕಾರಣಕ್ಕೋಸ್ಕರ ಈ ಒಂದು ಫೇಸ್ನ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ರೆಡ್ ಪಿಲ್ನ ನೀವು ನೋಡಿರ್ತೀರ. ನೋಡಿ, ಯಾರು ಕೂಡ ಈ ರೆಡ್ ಪಿಲ್ ನೀವು ನೋಡಿರಲ್ಲ ಅಂತ ಅನ್ಕೊಂತೀನಿ, ಅಷ್ಟೊಂದು ನೋಟಿಸ್ ಮಾಡಿರಲ್ಲ ಟ್ರೈಲರ್ ಅಂತ ಅನ್ಕೊಂತೀನಿ. ಯಾಕೆಂದ್ರೆ ಎಲ್ಲರೂ ಕೂಡ ಗ್ರೀನ್ ಪಿಲ್ ಬಗ್ಗೆ ಮಾತಾಡ್ತಿದ್ದಾರೆ, ಈ ರೆಡ್ ಪಿಲ್ ಬಗ್ಗೆ ಯಾರು ಅಷ್ಟು ಅಬ್ಸರ್ವ್ ಮಾಡಿರಲ್ಲ. ಇದು ಕೂಡ ಒಂದು ಮಿಸ್ಟ್ರಿನೇ ಆಗಿರುವಂಥದ್ದು ಈ ಒಂದು ಸಿನಿಮಾದಲ್ಲಿ. ಅಂದರೆ ಎಷ್ಟು ಶೇಡ್ಸ್ ಇದೆ ಅಂತ ನಮಗೆ ಈ ಒಂದು ಚಿಕ್ಕ ಚಿಕ್ಕ ಡೀಟೇಲ್ಸ್ ಇಂದ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. 5 ಶೇಡ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಪ್ರಕಾರ ಇರುವಂಥದ್ದು. ಆದರೆ ನೋಡೋಣ ಗುರು, ಸಿನಿಮಾ ಬಂದ ಮೇಲೇನೆ ಅಲ್ವಾ ನಮಗೆ ಒಂದು ಕನ್ಫರ್ಮೇಶನ್ ಕೊಡೋಕ್ಕಾಗುವಂಥದ್ದು. ಹಾಗೇನೆ ಈಗ ನೋಡಿ, ಈ ಹೀರೋಯಿನ್ ಕೂಡ ಒಂದು ಕನ್ಫ್ಯೂಷನ್ ಅಲ್ಲೇನೆ ನೋಡ್ತಿರುವಂಥದ್ದು. ಏನ್ ನಡೀತಿದೆ ಆಕ್ಚುಲಿ ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಡಿ ಬಾಸ್ ಅವ್ರನ್ನ ಒಂದು ಹೀರೋಯಿಕ್ ಕ್ಯಾರೆಕ್ಟರ್ನ ನೋಡಿ ಅಂದ್ರೆ ನೋಡಿ, ನೀವು ಮೇ ಬಿ ಟ್ರೈಲರ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಡಿ ಬಾಸ್ ಜೊತೆಗೆ ಸ್ಟಾರ್ಟಿಂಗ್ ಇಂದನು, ಅಂದ್ರೆ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದನು ಆ ಒಂದು ದಿನಗಳಿಂದ ಹಿಡಿದು ಟ್ರೈಲರ್ ಎಂಡ್ ಆಗೋವರೆಗೂ, ಅಂದ್ರೆ ಸಿನಿಮ್ಯಾಟಿಕ್ ಏನ್ ಎಂಡ್ ಆಗುತ್ತೆ, ಅಂದ್ರೆ ವಿಲನ್ ಆಗಿ ಬದಲಾಗ್ತಾರಲ್ಲ, ಆ ಒಂದು ಬದಲಾಗೋವರೆಗೂ ಡಿ ಬಾಸ್ ಅವ್ರ ಜೊತೆನೇ ಇರ್ತಾರೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಇನ್ನೊಂದು ಶೇಡ್ ಬರುತ್ತೆ ಗುರು, ಅವಾಗ ಇವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಹೀರೋಯಿನ್ ಒಂದು ಪರ್ಸ್ಪೆಕ್ಟಿವ್, ಅಂದ್ರೆ ರಚನಾ ರಾಯ್ ಅವರು ಹೀರೋಯಿನ್ ಅಂತ ಅನೌನ್ಸ್ ಮಾಡಿರ್ಬೇಕಾದ್ರೆ ಅದ್ರಲ್ಲಿ ಏನು ಮುಚ್ಚುಮರೆ ಇಲ್ಲ. ಸೊ ಇವರ ಒಂದು ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗುತ್ತೆ. ಅದು ನಮಗೆ ಒಂದು ಮಿಸ್ಟ್ರಿಯಾಗಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗೇನೆ ಈ ಒಂದು ಗ್ರೀನ್ ಪಿಲ್, ಆಬ್ವಿಯಸ್ಲಿ ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ನಮ್ಮ ಚಂದುಗೌಡರನ್ನು ಕೂಡ ಹೇಳ್ತಾರೆ ಒಂದು ಟ್ರೈಲರಲ್ಲಿ, ಅಂದ್ರೆ ಅವನು ಒಂಥರ ಲೋಕಲ್ ಹೀರೋನೇ, ಆದ್ರೆ ನಶೆಯಲ್ಲಿದ್ದಾಗ ಮಾತ್ರ ಯಾವ ರೀತಿ ರಾಕ್ಷಸ ಆಗ್ತಾರೆ ಅಂತ ಹೇಳ್ಬಿಟ್ಟು ರಿವೀಲ್ ಮಾಡಿರುವಂಥ ವಿಷಯ ಆಗಿರುವಂಥದ್ದು. ಈ ಒಂದು ಪಿಲ್ ಕೂಡ ಆ ಒಂದು ವಿಷಯಕ್ಕೆ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಆ ಒಂದು ಸಿನಾರಿಯೋಲ್ಲೇನೆ ಈ ಒಂದು ಆಕ್ಷನ್ ಸೀಕ್ವೆನ್ಸ್ ನಡೆಯುವಂಥದ್ದು. ಹಾಗೇನೆ ಈ ಒಂದು ಕಾರ್ನ ನೀವು ನೋಡ್ತಿದ್ದೀರಾ, ಇವರು ರಾಜ್ ದರ್ಬಾರೆಲ್ಲ ನೋಡ್ತಿರ್ತೀರಾ. ಇವರೆಲ್ಲ ಏನು ಗೊತ್ತಾ, ಒಂದು ಸೈಕೋ ಕ್ಯಾರೆಕ್ಟರ್ ಅಂತ ಬಂದಾಗ ಅವರು ಒಂದು ವಸ್ತುಗಳಿಗೆ ಅವರು ಒಂಥರ ಅಬ್ಸೆಸ್ಡ್ ಆಗಿರ್ತಾರೆ ಅಂತ ಹೇಳ್ಬೋದು. ಇಷ್ಟಪಟ್ಕೊಂಡೇ ತಗೊಂಡಿರ್ತಾರೆ, ಅದನ್ನ ಚೇಂಜ್ ಮಾಡೋದಕ್ಕೆ ಹೋಗಲ್ಲ. ಅದು ಕಾರ್ ಆಗಲಿ, ಅದು ಹಾಗೇನೆ ಹುಡುಗಿ ಆಗಲಿ, ಹಾಗೇನೆ ಒಂದು ಸಿಗರ್ ಲೈಟರ್ನ ಕೂಡ ಅವ್ರು ಹಿಡ್ಕೊಂತಾರೆ. ಆ ಪಿಲ್ ಏನು ನೀವು ನೋಡ್ತಿರಲ್ಲ, ರೆಡ್ ಪಿಲ್, ಅದು ಯಾವುದೇ ಕಾರಣಕ್ಕೂ ಸಿಗರ್ ಲೈಟರ್ ಆಗಿರುವಂಥದ್ದಲ್ಲ, ಇದು ಮಾತ್ರ ಸಿಗರ್ ಲೈಟರ್ ಆಗಿರುವಂಥದ್ದು. ನಾನು ತೋರಿಸ್ತೀನಿ ಅದನ್ನ. ಅದಕ್ಕೂ ಮೊದಲು ಅಚ್ಯುತ್ ಕುಮಾರ್ ಅವರು ಅವರ ಬೆನ್ನೆಲುಬಾಗಿ ಇರ್ತಾರೆ ಒಂದು ವಿಷಯಕ್ಕೆ ಮಾತ್ರ,
ಆದರೆ ಅದು ಯಾವ ವಿಷಯನು ಅಂತಲೂ ಕೂಡ ಅದೊಂದು ಮಿಸ್ಟ್ರಿನೇ ಆಗಿರುವಂಥದ್ದು. ಯಾಕೆ ಅಂತಂದರೆ ಇವರ ಕ್ಯಾರೆಕ್ಟರು ತುಂಬಾ ಒಂದು ನಿಗೂಢ ಅಂತಲೇ ಹೇಳ್ಬೋದು. ಅಚ್ಯುತ್ ಕುಮಾರ್ ಅವರು ಅವರಿಗೆಲ್ಲ ಗೊತ್ತಿದೆ ಆಯಿತಾ, ಏನೇನು ನಡೀತಿದೆ ಅಂತ ಎಲ್ಲ ಗೊತ್ತಿದೆ. ಅದು ಕೂಡ ಸೈಲೆಂಟ್ ಆಗಿರುವಂಥ ಒಂದು ಕ್ಯಾರೆಕ್ಟರ್, ಆದರೂ ಕೂಡ ತುಂಬಾ ನಿಗೂಢವಾಗಿರುವಂಥ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಹಾಗೆಯೇ ಆಬ್ವಿಯಸ್ಲಿ ಈ ವಿಜುವಲ್ ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ಎಷ್ಟು ಟಾಕ್ಸಿಕ್ ಆಗಿರುವಂಥ ಪರ್ಸನ್ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಟಾಕ್ಸಿಕ್ ಸಿನಿಮಾ ಕೂಡ ನಮಗೆ ಇಲ್ಲಿ ಜ್ಞಾಪನ ಮಾಡಿಸುತ್ತೆ ಅಂತಲೇ ಹೇಳ್ಬೋದು. ನಾನು ಅದಕ್ಕೆ ಅಲ್ವಾ ಎರಡನ್ನೂ ಮೊದಲೇ ಟ್ರೈಲರ್ ಬಂದಾಗ ಎರಡರದ್ದು ಟ್ರೈಲರ್ ಕಂಪ್ಯಾರಿಸನ್, ಟೀಸರ್ ಕಂಪ್ಯಾರಿಸನ್ ಯಾವ ರೀತಿಯೆಲ್ಲ ಆಗಿತ್ತು, ಅದು ಈ ಒಂದು ಪರ್ಸ್ಪೆಕ್ಟಿವ್ಗೆ ಆಗಿತ್ತು. ಅಂದರೆ ಎಷ್ಟು ಒಂದು ಟಾಕ್ಸಿಕ್ ಈ ಒಂದು ಪರ್ಸನ್ ಅಂತ ಹೇಳ್ಬಿಟ್ಟು ಗೊತ್ತಾಗುವಂಥದ್ದು. ಹಾಗೇನೆ ಇದು ಯಾವುದೇ ಕಾರಣಕ್ಕೂ ಹೀರೋಯಿನ್ ಕೂಡ ಅಲ್ಲ, ಎಷ್ಟು ಟಾಕ್ಸಿಕ್ ಅಂತ ಇಲ್ಲಿ ಈ ಒಂದು ಕ್ಯಾರೆಕ್ಟರ್ನ ತೋರಿಸಿರುವಂಥದ್ದು. ಅದೇ ಶೇಡ್ ಎಷ್ಟೆಷ್ಟಿದೆ ಅಂತ ನಮಗೆ ಇನ್ಮೇಲೆ ಸಿನಿಮಾ ನೋಡಿದ ಮೇಲೇ ಗೊತ್ತಾಗುವಂಥದ್ದು. ನೋಡಿದಿರಲ್ಲ, ಇದರಲ್ಲಿ ಒಂದು ಲೈಟರ್ನ ಇವ್ರು ಯೂಸ್ ಮಾಡ್ತಾರೆ, ಅವರ ವಸ್ತುಗಳಿಗೆ ಅಬ್ಸೆಸ್ಟ್ ಆಗಿರ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಯಾಕೆ ಈ ವಿಷಯನ ಹೇಳಿದೆ ಅಂತಂದರೆ, ನೋಡಿ ಇಲ್ಲಿರುವಂಥ ಸಿಗಲೈಟರ್ ಬೇರೆ, ಆ ರೆಡ್ ಪಿಲ್ ಇರುವಂಥದ್ದು ಬೇರೆ. ರೆಡ್ ಪಿಲ್ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಸಿಗಲೈಟರ್ ಅಲ್ಲ, ಇದೊಂದು ರೆಡ್ ಪಿಲ್. ಇದು ಬೇರೆ ಕ್ಯಾರೆಕ್ಟರ್, ನಿಗೂಢವಾಗಿರುವಂಥ ಒಂದು ಕ್ಯಾರೆಕ್ಟರ್, ಅಂದರೆ ಒಂದು ಮಿಸ್ಟೀರಿಯಸ್ ಕ್ಯಾರೆಕ್ಟರ್ನ ಆಚೆ ಹಾಕತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಿಷ್ಟು ನನಗೆ ಓವರ್ ಆಲ್ ಹೇಳೋಕ್ಕಿದ್ದು. ಈಗ ಈ ಒಂದು ಫೋಟೋಗೆ ನೀವು ಅಬ್ಸರ್ವ್ ಮಾಡಿದ್ರೆ, ಈ ಏಟ್ ಬಿದ್ದ ಮೇಲೆ ಆ್ಯಕ್ಚುಲ್ ಆಗಿ ಡಿ ಬಾಸ್ ಅವ್ರನ್ನ ಒರಿಜಿನಲ್ ಈವಿಲ್ ಡೆವಿಲ್ ಧನುಷ್ ಆಗಿರುವಂಥವ್ರು ಈವಿಲ್ ಡೆವಿಲ್ ಆಗಿ ಹೇಗೆ ಬದಲಾಗ್ತಾರೆ ಅಂತ ಈ ಒಂದು ಪರ್ಸ್ಪೆಕ್ಟಿವ್, ಈ ಒಂದು ಸೀನ್ ಆದಮೇಲೆ ಇರುವಂಥದ್ದು. ಇದ್ರ ಜೊತೆಗೆ ಹೀರೋಯಿನ್ ಇರ್ತಾರ ಅಥವಾ ಏನಾಗ್ತಾರೆ ಅದೆಲ್ಲ ಒಂದು ಮಿಸ್ಟೀರಿಯಸ್ ಆಗಿರುವಂಥದ್ದು. ಆದರೆ ನಾನು ಹೇಳಿರೋ ಹಾಗೇನೆ ತುಂಬಾ ಹಿಂದಿನ ವೀಡಿಯೋದಲ್ಲೆಲ್ಲ ಮಾತಾಡ್ತಿದ್ದೆ, ಹೀರೋಯಿನ್ಗೆ ಅದಾಗುತ್ತೆ, ಅದಾದಮೇಲೆ ಅವರು ಡೆವಿಲ್ ಆಗಿ ಬದಲಾಗ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆದರೆ ನನಗೀಗ ಕೂಡ ಈ ಒಂದು ಸಿನಿಮಾ ಇನ್ನೂ ಕೂಡ ಮಿಸ್ಟೀರಿಯಸ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಿದ್ರದ್ದು ಒಂದು ಔಟ್ಪುಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೇನೆ ಈ ಒಂದು ಸೀನ್ನ ನೀವು ನೋಡ್ತಿದ್ದೀರಾ, ಬ್ರದರ್ ಫ್ರಮ್ ಅನದರ್ ಮದರ್ ಅಲ್ಲ, ಅನದರ್ ಫಾದರ್ ಕೂಡ ಅಂತಲೂ ಕೂಡ ಹೇಳಬೇಕಾದ್ರೆ ಇಲ್ಲಿ ಡುವೆಲ್ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡ್ತಿರುವಂಥದ್ದು ಕೂಡ ನೀವು ನೋಡ್ಬೋದು ಅಂತ ಹೇಳ್ಬೋದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುವಂಥದ್ದು. ಆ್ಯಂಡ್ ಆಬ್ವಿಯಸ್ಲಿ ಈ ಇಲ್ಯುಮಿನಾಟಿ ಒಂದು ಪಾರ್ಟ್ ಏನಿದೆಯಲ್ಲ, ಆಬ್ವಿಯಸ್ಲಿ ಇದುವರೆಗೂ ನೋಡಿ ನಾನು ಇಲ್ಯುಮಿನಾಟಿ ಪಾರ್ಟ್ ಬಗ್ಗೆ ನಾನು ಆಚೆ ಹಾಕಲಿಲ್ಲ. ಈ ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಅಂತ ಯಾವಾಗ ಗಿಲ್ಲಿಯವರು ಎಂಟ್ರಿ ಕೊಡ್ತಾರೆ, ಆ ಮಿಸ್ಟೀರಿಯಸ್ ಪಾರ್ಟ್ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಮಿಸ್ಟೀರಿಯಸ್ ಜಾಗ ಕೂಡ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಆ ಒಂದು ಮಿಸ್ಟೀರಿಯಸ್ ಆಗಿರುವಂಥ ಪರ್ಸನ್ ಜೊತೆಗೆ ಅಚ್ಯುತ್ ಕುಮಾರ್ ಅವರು ಇರ್ತಾರೆ. ಇಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ವಿಷಯಗಳು ಇದೆ ಅಂತಲೇ ಹೇಳ್ಬೋದು. ಈ ಕೊಲೆ ಆಬ್ವಿಯಸ್ಲಿ ಡಿ ಬಾಸ್ ಅವರು ಮಾಡಿರ್ತಾರೆ. ಡೆವಿಲ್ನ ಕ್ಯಾರೆಕ್ಟರ್, ಟ್ರೂ ವಿಲನ್ನ ಕ್ಯಾರೆಕ್ಟರ್ ನನಗಿಲ್ಲಿ ನೋಡುವಂಥ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಇಲ್ಲ ಗುರು ಇವ್ರು ಮಾಡಿರಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ. ಸಿನಿಮಾ ನೋಡಿದ್ಮೇಲೆ ಒಂದು ಹುಳ ಬಿಡುವಂಥದ್ದು ಗ್ಯಾರಂಟಿ. ನನಗೇನು ಈ ಫೋಟೋ ನೋಡಿದ್ಮೇಲೆ ನಿಜವಾಗ್ಲೂ ನನ್ನ ತಲೆನೇ ಕೆಟ್ಟೋಯ್ತು, ಇದು ಏನು ನಡೀತಿದೆ ಅಂತಲೂ ಕೂಡ ಅರ್ಥ ಆಗಲಿಲ್ಲ ಆಯಿತಾ. ಅಂದರೆ ಡಿ ಬಾಸ್ ಅವರ ಒರಿಜಿನಲ್ ವಿಲನ್ ಕ್ಯಾರೆಕ್ಟ್ರಲ್ಲಿ ಆಚೆ ಬರ್ತಾ ಇರೋದು ನಮಗೆ ಎಂಡ್ ಆಫ್ ದಿ ಟ್ರೈಲರಲ್ಲಿ ಕಾಣಿಸ್ತೇನೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಕ್ಯಾರೆಕ್ಟರ್ಗಿಂತನೂ ಈ ಒಂದು ಮಿಸ್ಟೀರಿಯಸ್ ಪ್ಲೇಸಿಗೆ ಅವರು ಅವಾಗ ಎಂಟರ್ ಆಗ್ತಿರ್ತಾರೆ. ಅಂದರೆ ಅವರ ಒಂದು ಪ್ಯಾಲೇಸ್ನ ಅವರು ಒಂದು ಹಬ್ಬಾಗಿ ಮಾಡ್ಕೊತಾರೆ, ಈ ಒಂದು ಎಲ್ಲ ಕೆಲಸಕ್ಕೆ ಒಂದು ಹಬ್ಬಾಗಿ ಮಾಡ್ಕೊತಾರೆ. ಆದರೆ ಇಲ್ಲಿ ಈ ಒಂದು ಚೇರ್ ಮೇಲೆ ಯಾರು ಕೂರಬಾರ್ದು ಅಂತ ಹೇಳಿರ್ಬೇಕಾದ್ರೆ ಅಚ್ಯುತ್ ಕುಮಾರ್ ಅವರು ನೋಡಿ ರಾಜಾರೋಷವಾಗಿ ಕೂರ್ತಾರೆ. ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಈ ಒಂದು ಕ್ಯಾರೆಕ್ಟ್ರಲ್ಲಿ ಏನೋ ಒಂದು ಮಿಸ್ಟೀರಿಯಸ್ ವಿಷಯ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವರೇನ ಆ್ಯಕ್ಚುಯಲ್ ವಿಲನ್ ಅಥವಾ ವಿಲನ್ ಆಗಿ ಬೇರೆಯವ್ರು ನಿಂತ್ಕೊಂಡು ಇವ್ರನ್ನ ನಡೆಸ್ತಿದಾರ ಅಂತ ನಮಗೆ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುವಂಥದ್ದು. ಇದಿಷ್ಟು ಓವರ್ ಆಲ್ ನನ್ನ ಕಡೆಯಿಂದ ಬ್ರೇಕ್ ಡೌನ್ ಮಾಡೋಕ್ಕಾಗಿರುವಂಥದ್ದು. ವಿಲನ್ ಆಗಿ ಇಲ್ಲಿ ಯಾರನ್ನೂ ಕನ್ಸಿಡರ್ ಮಾಡೋಕೆ ಹೋಗ್ಬಿಡಿ, ಯಾಕೆಂದರೆ ಡಿ ಬಾಸ್ ಅವರೇ ಮೇನ್ ವಿಲನ್ ಆಗಿರುವಂಥದ್ದು. ಇದಿಷ್ಟು ಓವರ್ ಆಲ್ ನಾನು ಟ್ರೈಲರ್ ನೋಡಿ ನನಗೆ ಅನಲೈಸ್ ಮಾಡೋಕ್ಕಾಗಿರುವಂಥದ್ದು. ತುಂಬಾ ಮಿಸ್ಟೀರಿಯಸ್ ವಿಷಯ ಆಬ್ವಿಯಸ್ಲಿ ಅಡಗಿದೆ. ಅದನ್ನೆಲ್ಲ ಆಚೆ ಹಾಕಿದ್ರೆ ಅದೊಂದು ಮಜಾನೂ ಕೂಡ ಇರಲ್ಲ ಅಂತಲೇ ಹೇಳ್ಬೋದು. ನನಗೂ ಕೂಡ ಗೊತ್ತಿಲ್ಲ ಏನು ಆಚೆ ಅಂತ, ಏನಂತ ವಿಷಯನೇ ನಾನು ಹೇಳಿ. ಆದರೆ ಇಷ್ಟೊಂದು ವಿಷಯನ ಕೇಳಿ ನಿಮಗೇನಾದರೂ ಖುಷಿಯಾಗಿದ್ದರೆ, ನಿಮಗೇನಾದ್ರು ಒಂದು ಐಡಿಯಾ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.